ನ್ಯಾಷನಲ್ ಹೆರಾಲ್ಡ್ ಕರೆಕ್ಟ್ ಅಲ್ಲ? ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಬರಕ್ಕೆ ಮುಂಚೆ ಅಂತ ನನಗನ್ಸುತ್ತೆ. ಸ್ವಾತಂತ್ರ್ಯ ಬರಕ್ಕೆ ಮುಂಚೆ ಅಂತ ನನಗಿರೋಂಥ ಮಾಹಿತಿ ಕ್ಲಾರಿಫಿಕೇಶನ್ ಮಾಡ್ಕೊಂಡು, ಅವಾಗ ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಅವರೆಲ್ಲ 10 ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಒಂದು ಪತ್ರಿಕೆ. ಅದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಎಲ್ಲ 10 ರೂಪಾಯಿ ಹಾಕಿ ಓಪನ್ ಮಾಡಿದ ಕಂಪನಿ. ಈಗ ಅದರದ್ದು ಆಸ್ತಿ ಗೌರ್ಮೆಂಟಿಂದ ಬಂದಂಥ ಸರ್ಕಾರಗಳು ಅದಕ್ಕೆ ಗ್ರಾಂಟ್ಗಳನ್ನು ಕೊಟ್ಟರು, ಜಮೀನನ್ನು ಕೊಟ್ಟರು. ಅದು ಸಾವಿರಾರು ಕೋಟಿ ಆಗ್ಬಿಟ್ಟಿದೆ, ಸಾವಿರಾರು ಕೋಟಿ. ಅದರ ಮೇಲೆ ಕಂಡುಬಿತ್ತು ಕಾಂಗ್ರೆಸ್ ಅವರು. ಮೊದಲು ಆಸ್ತಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದು, ಈಗ ಆಸ್ತಿ ಯಾವ ದೇಶ? ಸೋನಿಯಾ ಗಾಂಧಿ ಅವರು ಇಟಲಿ. ಅವಾಗ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರೇ ಇಲ್ಲಿಂದ ತೊಲಗಿಸಿ ಮಾಡಿದ ಹೋರಾಟ, ಅದಕ್ಕೆ ಪತ್ರಿಕೆ ಪ್ರಾರಂಭ. ಈಗ ಅದಕ್ಕೆ ಅಧ್ಯಕ್ಷರು ಯಾರು? ಇಟಲಿಯವರು. ಅರ್ಥ ಇದೆಯಾ ಇದಕ್ಕೆ? ಇಟಲಿಯ ಮಗ, ಅವರು ಮಗಳು, ಅವರು ಇದಕ್ಕೆ ಒಂದೇ ಸರಿ ಓನರ್ಶಿಪ್ ಆಗ್ಬಿಡ್ತಾರೆ. ಆಸ್ತಿ ಹೊಡೆಯೋ ಅಂತಾರಲ್ಲ, ಇದನ್ನೇ ಆಸ್ತಿ ಹೊಡೆಯೋದು ಅಂದ್ರೆ ಇದೆ ನೋಡಿ. ಏಕಾಏಕಿ ಒಂದೇ ದಿನ 5,000 ಕೋಟಿ ಆಸ್ತಿಯ ಒಡೆಯರಾಗೋದು. ಇವತ್ತು ಇಡಿ ಏನು ಆಸ್ತಿ ಮುಟ್ಟುಗೋಲು ಹಾಕೊಂಡಿದೆ, ಬಹಳ ಲೇಟಾಗಿ ಮಾಡ್ತಾ ಇದ್ದಾರೆ. ಅವರು ಲೇಟ್ ಮಾಡ್ತಾ ಇದ್ದಾರೆ, ಮುಂಚೆನೆ ಮಾಡಬೇಕಾಯ್ತು. ಇದನ್ನು ಬಹಳ ಲೇಟ್ ಮಾಡ್ತಾ ಇದ್ದಾರೆ. ಇವತ್ತಾದರೂ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀರಿ. ಇದು ದೇಶದ ಆಸ್ತಿ ಆಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶವನ್ನು ಉಳಿಸಿದಂಥವ್ರು, ಅವರ ಆಸ್ತಿ ಇದು ದೇಶದ ಆಸ್ತಿ. ಸ್ವಾತಂತ್ರ್ಯ ಹೋರಾಟಗಾರ ಆಸ್ತಿ ದೇಶದ ಆಸ್ತಿ. ಅದು ಯಾವುದೇ ಕಾರಣಕ್ಕೂ ಇಟಲಿಯ ಆಸ್ತಿ ಆಗಕ್ಕೆ ಬಿಡಬಾರದು. ಇದು ನಮ್ಮ ಡಿಮ್ಯಾಂಡ್. ಈಗೆಲ್ಲ ಈಗ ಏನು ರಿಸರ್ವೇಶನ್ ಎಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ 50 ದಾಟಂಗಿಲ್ಲ ಅಂತ ಕೊಟ್ಬಿಟ್ಟಿದಾರಲ್ಲ. ಇದೆ ಬೇರೆ ಬೇರೆ ಇದರಿಂದ ಇದೆ. ಈಗ ಜಾಸ್ತಿ ಮಾಡಕ್ಕೆ ಎಲ್ಲೂ ಅವಕಾಶ ಮಾಡ್ತಾ ಇಲ್ಲ. ಇವ್ರು ಯಾರು ಹಂಗೆ ಮಾಡಕ್ ಸಾಧ್ಯನಾ? ಅದೆಲ್ಲ ಹಂಗೆ ಸಾಧ್ಯನಾ? ಸುಮ್ಮನೆ ಇದನ್ನ ಎಲ್ಲಾ ಜಾತಿಗಳವ್ರನ್ನು ಸಮಾಧಾನ ಮಾಡಕ್ ಕೊಟ್ಟಿರೋದು. ಅದು 100% ಆಗಲ್ಲ. ಅದು 100% ಸಾಧ್ಯನೇ ಇಲ್ಲ. ಹೇಗೆ ಮಾಡ್ತಾರೆ? ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಮೂಗಕ್ಕೆ ತುಪ್ಪ ಸವರೋದು ಅಂತಾರಲ್ಲ, ಅದು ಎಟ್ಕಲ್ಲ. ನಾಲ್ಗೆ ನೀನು ಎಷ್ಟೇ ಇದು ಆದ್ರೂ ಎಟ್ಕಲ್ಲ. ಅದು ಸರ್ಕಾರ ಆದೇಶ ಹೊರಡಿಸ್ಬಿಡ್ಲಿ. ಹಂಗಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಿ ಇವ್ರಿಗೆಲ್ಲ ಇಷ್ಟು ಪರ್ಸೆಂಟೇಜು ಅಂತ ಹೇಳ್ಬೇಕಲ್ಲ. ಇಂಥ ಆದೇಶದ ಪ್ರಕಾರ ನಾವು ಸಂವಿಧಾನದ ಅಡಿ, ಅಂಬೇಡ್ಕರ್ ಸಂವಿಧಾನ ಅಂತಾರಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ? ರಿಸರ್ವೇಶನ್ ಬಗ್ಗೆ ಏನಿದೆ? ಸಂವಿಧಾನದಲ್ಲಿ ರಿಸರ್ವೇಶನ್ ಬಗ್ಗೆ ಏನಿದೆ? SC STಗಳಿಗೆ ರಿಸರ್ವೇಶನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೆ? ಸುಪ್ರೀಂ ಕೋರ್ಟ್ ರಿಸರ್ವೇಶನ್ ಎಷ್ಟಿರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ಗಳು, 5 ಬೆಂಚ್ ಆರ್ಡರ್ಗಳು ಎಲ್ಲ ಕೊಟ್ಟಿದ್ದಾರಲ್ಲ. ಹಂಗನ್ನಂಗಿದ್ರೆ ನಾವೇ ಮಾಡ್ತಾ ಇದ್ರಲ್ಲ. ನಾವೇ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರು ನಾವು ಜಾಸ್ತಿ ಮಾಡಿದ್ರಲ್ಲ. ಅವಾಗ ಈ ಮುಸಲ್ಮಾನರಿಗಿದ್ದನ್ನ ತೆಗೆದುಬಿಟ್ಟು ಅವ್ರು ಕೊಟ್ಟಿರೋದು. ನಾವೇನು ಜಾಸ್ತಿ ಮಾಡಕ್ ಹೋಗಿಲ್ಲ. ಅವಾಗ ಮುಸಲ್ಮಾನರಿಗೆ ಅವಾಗೇನಿತ್ತು, ಧರ್ಮಾಧಾರಿತವಾದಂಥ ರಿಸರ್ವೇಶನ್ ಕೊಡಕ್ ಬರಲ್ಲ. ಅದರಿಂದ ಅದನ್ನು ತೆಗೆದು ಇವ್ರು ಕೊಟ್ಟಿದ್ರಿ ಅಂತ ಮಾಡಿದ್ರು. ನಾವೇನು ಜಾಸ್ತಿ ಮಾಡಿಲ್ಲ. ಇವಾಗ ಹೆಂಗೆ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ ಸುಮ್ಮನೆ ಮುಸ್ಲಿಮನ್ ಇವರು ಒಕ್ಕಲಿಗರು ಕೇಳಿದ್ರೆ ಮಾಡಿದ್ರು ಜಾಸ್ತಿ, ನಿಮಗೂ ಜಾಸ್ತಿ ಮಾಡಿದ್ರಿ ಎಲ್ಲ. ಪ್ರಾವಿಷನ್ ಎಲ್ಲಿದೆ ಮಾಡಕ್ಕೆ? ಪ್ರಾವಿಷನ್ನೇ ಇಲ್ಲಲ್ಲ. ನಿಮ್ಗೆ ಅಧಿಕಾರ ಇದೆಯಾ? ರಾಜ್ಯಕ್ಕೆ ಅಧಿಕಾರ ಇದ್ರೆ ಹೇಳಿ. ರಾಜ್ಯಕ್ಕಂತೂ ಅಧಿಕಾರ ಇಲ್ಲ. ಇನ್ನೇನು ಸಬ್ಜೆಕ್ಟ್ ಐತೆ ನೋಡಿ.
ಕಾಂಗ್ರೆಸ್ ಅವರು ಬೂಟಾಟಿಕೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲೇನು ತಿರುಳು ಇಲ್ಲ, ಉರುಳು ಇಲ್ಲ, ತಿರುಳು ಇಲ್ಲ. ನಾವು ಬಿಜೆಪಿ ಅವ್ರು ಮಾಡ್ತಾ ಇದ್ದೀರಿ ಅದಂತ ಕೌಂಟ್ರ್ ಅಷ್ಟೇ. ನಾವು JDS ಅವ್ರು ಮಾಡ್ತಾ ಇದ್ದೀರಿ ಅಂತ ಒಂದು ಕೌಂಟ್ರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ, ಮಕ ಉಳಿಸ್ಕೊಳಕ್ಕೆ ಹೊಸ್ರ. ಅದರಲ್ಲಿ ಏನಿದೆ? ನೀವು ಹಾಲಿನ ದರ ಜಾಸ್ತಿ ಮಾಡಿದ್ರಿ, ಡೀಸೆಲ್ ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರಿ, ಆಲ್ಕೋಹಾಲ್ ಮಾಡಿದ್ರಿ, ಮೆಟ್ರೋ ಮಾಡಿದ್ರಿ, ಸುಮಾರು 48 ಏರಿಕೆಗಳನ್ನು ಆಗಿದೆ. ಆಸ್ಪತ್ರೆ ದರ ಜಾಸ್ತಿ ಮಾಡಿದ್ರಿ, ರೈತರಿಗೆ ಕೊಡುವಂಥ ಬೀಜದ ದರ ಜಾಸ್ತಿ ಮಾಡಿದ್ರಿ. ಕೇಂದ್ರ ಸರ್ಕಾರ ಹಿಂದೆ ನರೇಂದ್ರ ಮೋದಿಯವರು ಟ್ಯಾಕ್ಸನ್ನು ಕಡಿಮೆ ಮಾಡಿದ್ರು, ಯಾವುದು ಗ್ಯಾಸ್ ಸಿಲಿಂಡರ್ ಮೇಲೆ ಕಡಿಮೆ ಮಾಡಿದ್ರು. ಅದನ್ನು ಒಂದು 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ. ಕಡಿಮೆ ಮಾಡಿದ್ನ ಏರಿಕೆ ಮಾಡ್ಕೊಂಡಿದ್ದಾರೆ. ನೀವ್ಯಾವುದು ಕಡಿಮೆ ಮಾಡಿಲ್ಲಲ್ಲ. ನಾವು ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೆ. ನೀವ್ಯಾರು ಹಂಗೆ ಕಡಿಮೆ ಮಾಡಿ ಏರಿಕೆ ಮಾಡಿದ್ರೆ ನಾವೇನು ಕೇಳ್ತಾ ಇರಲ್ಲ. ನೀವು ಕಡಿಮೆನೇ ಮಾಡಿಲ್ಲಲ್ಲ, ನಾಗೋಲೋಟವಾಗಿ ಏರಿಕೆನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇನ್ನೂ ಕಾದಿದೆಯಲ್ಲ. ಈಗ ಬೆಂಗಳೂರು ಕಸದ ಮೇಲೆ ಹಾಕಿದ್ದೀರಾ, ಈಗ ಹೊಸದಾಗಿ ಪಾರ್ಕಿಂಗ್ ಮೇಲೆ ಶುರು ಮಾಡಿದ್ದೀರಾ. ಏನು ಬೆಂಗಳೂರು ಜನ ನೆಮ್ಮದಿಯಾಗಿರಂಗೆ ಸಾಧ್ಯನೇ ಇಲ್ಲ ಬಿಡಿ. ನೀವು ಪಾರ್ಕಿಂಗ್ ಮಾಡಿ ಹೋಟ್ಲಿಗೆ ಹೋದ್ರೂ ಕಾಸು ಕೊಡಬೇಕು. ಹೋಟ್ಲೊಳಗಡೆ ಹೋಗಿ ಹಾಲಿನ ಬೆಲೆ ಜಾಸ್ತಿ ಇರೋದಕ್ಕೆ ಹೋಟ್ಲನ್ಗೂ ಕಾಸು ಕೊಡಬೇಕು. ಇವೆಲ್ಲ ಊಟ ಮಾಡಿ ಮನೆಯೊಳಗೆ ಬಂದು ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮಲ್ಲಿ ನೀವು ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು. ಬದುಕಂಗೆ ಇಲ್ಲ ಅವರು. ಬೆಂಗಳೂರು ಜನನ ಇಪ್ಪಿ ಏನ್ ಮಾಡಿದ್ದಾರೆ? ಹೀರೆಕಾಯಿ ಮಾಡಿದ್ದಾರೆ. ಏನೋ ಅಂತಾರೆ ಗಾದೆ ನಮ್ಮಲ್ಲಿ. ಇಪ್ಪೆ ಮಾಡಿದ್ದಾರೆ. ಈ ದಿನ ಬೆಳಗ್ಗೆ ಎದ್ರೆ ಒಂದು ತೆರಿಗೆ ಹಾಕಿರ್ತಾರೆ. ಅಂದ್ರೆ ಬೆಂಗಳೂರು ಜನರ ಶಾಪ, ಕರ್ನಾಟಕ ಜನದ ಶಾಪ ಈ ಸರ್ಕಾರಕ್ಕೆ ತಟ್ಟಿದೆ. ಬಡವರು ಶಾಪ ತಟ್ಟಿದೆ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಸರ್ವನಾಶ ಆಗೋತತೆ. ಇದು ಮುಸ್ಲಿಮರನ್ನ ಓಲೈಕೆ ಮಾಡುವಂತ ಸರ್ಕಾರ ಅಷ್ಟೇ. ವೋಟ್ಗೋಸ್ಕರ ಜನ ಅರ್ಥ ಮಾಡಬೇಕು. ಕರ್ನಾಟಕದಲ್ಲಿರುವಂತ ಬಹುಸಂಖ್ಯಾತರ ಅರ್ಥ ಮಾಡ್ಕೊಬೇಕು. ಇನ್ನಾದ್ರೂ ಈ ಮನೆ ಆಳ ಕಾಂಗ್ರೆಸ್ ಅವರ ಸರಿಯಾದಂತ ಶಾಸ್ತಿಯನ್ನ ಮಾಡಿ ಅಂತ ವಿನಂತಿಯನ್ನ ಮಾಡ್ತೀವಿ. ನಿಮ್ಮ ಹತ್ರ ಎಲ್ಲ ಇದೆಯಲ್ಲ ಇದೆಲ್ಲ? ಜಂಗಮ ಲಿಂಗಾಯತ ಅಂತ ಈಗ ಆಲಕ್ಕಿ ಒಕ್ಕಲಿಗ, ಆಲಕ್ಕಿ ಇದರಲ್ಲಿ ಇದ್ದಾರೆ ಕಾರವಾರ ಎಲ್ಲ. ನಮ್ಮ ಮಠ ಇದೆ ಅಲ್ಲಿ. ಮಠ ಇದೆ ನಮ್ದು. ಬಟ್ಟೆಕ ಇದೆ. ಆಲಕ್ಕಿ ಒಕ್ಕಲಿಗರು 0.12%. 0.12. ಅಲ್ಲಿ ಒಕ್ಕಲಿಗರ ಮಠ ಇದೆ, ಆದಿಚುಂಚನಗಿರಿ. ಒಕ್ಕಲಿಗರಿಗೆ. ಆಮೇಲೆ ರೆಡ್ಡಿ ಲಿಂಗಾಯತರನ್ನ ಎತ್ತಿ ಬೇರೆಕ್ ಹಾಕ್ಬಿಟ್ಟವ್ರು. ರೆಡ್ಡಿ ಲಿಂಗಾಯತರು HK ಪಾಟೀಲ್ ಅವರೆಲ್ಲ ಲಿಂಗಾಯತರೆ. ಕುಂಚಿಕ ಒಕ್ಕಲಿಗರು ಅವ್ರನ್ನೇ ತಾಕ್ಬಿಟ್ಟವ್ರೆ. ಅವ್ರು ಸಪ್ರೇಟ್. ಏನು 0.09. ಅವರೆಲ್ಲ ಮದುವೆ ಗಿದ್ವೆ ಎಲ್ಲ ನಮ್ಮ ಒಟ್ಟಿಗೆ ಆಗ್ತೈತೆ ಅದೆಲ್ಲ. ಹೌದಾ? ಒಟ್ಟಿಗೆ ಆಗ್ತೈತೆ. ಇವಾಗ ಕೊಡೋದು ತಗೊಳೋದು ಅದೆಲ್ಲ ಏನು ಇದಿಲ್ಲ, ಭೇದ ಏನು ಇಲ್ಲ ಅದು. ಹೌದು. ನಮ್ಮಲ್ಲಿ 54 ಇದೆ, ಒಕ್ಕಲಿಗರಲ್ಲಿ 54 ಇದೆ. ಎಲ್ಲ ಭಾಗ ಮಾಡಾಕ್ಬಿಟ್ಟವ್ರೆ. ಹೌದು. ದಾಸ್ ಒಕ್ಕಲಿಗ ಅವ್ರನ್ನೂ ಬೇರೆ ತೆಗೆದ್ಬಿಟ್ಟವ್ರೆ. ಅವು ಸಿದ್ದರಾಮಯ್ಯನಿಗೆ ಏನ್ ಬೇಕೋ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅವರು ಅವ್ರ ಮೇಲೆ ಅಲಿಗೇಷನ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅಲಿಗೇಷನ್ ಬಂದಿದೆ.
ಅಲಿಗೇಷನ್ಗಳು ಬಂದಿದೆಯಲ್ಲ ಅದನ್ನ ಡೈವರ್ಟ್ ಮಾಡಕ್ ಬಿಟ್ಟಿದ್ದಾರೆ ಅಷ್ಟೇ. ಈಗ ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ ನೋಡಿ ಬೇಕಾದ್ರೆ. ಅದಕ್ಕೊಂದು ಸಬ್ ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಕೊಟ್ಬಿಡ್ತಾರೆ, ಅದು ಅಲ್ಲಿ ಬಿದ್ದಿರ್ತದೆ.